ನೀಟ್ ಎಕ್ಸಾಮ್ ಅನ್ನ ಬರೀತಾರಂತ ವಿದ್ಯಾರ್ಥಿಗಳು ಅಂದ್ರೆ MBBS BDS ಆಯುಷ್ ಕೋರ್ಸ್ ಅನ್ನ ಮಾಡ್ತಾ ಇರೋ ವಿದ್ಯಾರ್ಥಿಗಳು KCET ಕೂಡ ಅಪ್ಲೈ ಮಾಡಲೇಬೇಕು. ಇದನ್ನ ಹೇಳಿದಾಗ ನಿಮ್ಮಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದಾವೆ. ಇದು ನನಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರಿ ನೀವು. ಅಂದ್ರೆ KCET ಎಕ್ಸಾಮ್ ಬರಿಬೇಕಾ, ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ, ನಾವು ಕೇವಲ MBBS ಕೋರ್ಸ್ ಅಷ್ಟೇ ಮಾಡ್ಬೇಕು ಅಂತಿದೀವಿ, ಎಂಜಿನಿಯರಿಂಗ್ ಇಷ್ಟ ಅಲ್ಲ, KCET ಬರಿಬೇಕಾ ನಾವು, ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರಿ. ನಿಮ್ಮ ಎಲ್ಲ ಡೌಟ್ಸ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ಈಗ ಅಪ್ಲಿಕೇಶನ್ ಇಂದ ಹಿಡಿದು ಮುಂದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋವರೆಗೆ ಎಲ್ಲ ಡೀಟೇಲ್ಸ್ ಅಥವಾ ಪ್ರೊಸೀಜರ್ಸ್ ಏನಿದೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಾಗಿ ನೀವೀಗ ನೀಟ್ ಎಕ್ಸಾಮ್ ಅನ್ನ ಬರೀಲೇಬೇಕು. ಯಾಕಂತ ಹೇಳಿದ್ರೆ MBBS BDS ಆಯುಷ್ ಕೋರ್ಸ್ ಏನಿದೆ ಅದಕ್ಕೆ ನೀವು ಅಡ್ಮಿಷನ್ ಅನ್ನ ಈ ವರ್ಷ ತೆಗೆದುಕೋಬೇಕು ಅಂತ ಹೇಳಿದ್ರೆ ನೀಟ್ ಎಕ್ಸಾಮ್ ಬರೀತೀರಾ, ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಂಡು ಒಳ್ಳೆ ಆಲ್ ಇಂಡಿಯಾ ರ್ಯಾಂಕ್ ಅನ್ನ ಪಡೆದುಕೊಂಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಈಗ ಕರ್ನಾಟಕ ರಾಜ್ಯದಲ್ಲಿ ಈ MBBS BDS ಆಯುಷ್ ಕೌನ್ಸಿಲಿಂಗ್ ಏನಿದೆ ಅದನ್ನ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಡೆಸ್ತಾರೆ. ಅಂದ್ರೆ ಈ KCET ಎಕ್ಸಾಮ್ ಅನ್ನು ಯಾರು ನಡೆಸ್ತಾರೋ ಅವರೇ ಈ MBBS BDS ಆಯುಷ್ ಕೋರ್ಸ್ಗಳಿಗೆ ಸಂಬಂಧ ಕೂಡ ಕೌನ್ಸಿಲಿಂಗ್ ಅನ್ನ ನಡೆಸೋದು. ಅದಕ್ಕೋಸ್ಕರನೇ ನೀವೀಗ KCET ಕೂಡ ಅಪ್ಲೈ ಮಾಡಬೇಕು. NTA ದವರು ಅಪ್ಲಿಕೇಶನ್ ಕರೆದಾಗ ನೀವು ನೀಟ್ಗೆ ಅಪ್ಲೈ ಮಾಡ್ತೀರಾ, ನೀಟ್ ಎಕ್ಸಾಮ್ಗೆ ಬರೆಯೋದಕ್ಕೆ. ಈಗ KCET ನೀವು ಅಪ್ಲೈ ಮಾಡ್ತಾ ಇರೋದು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ MBBS BDS ಆಯುಷ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ KCET ಗೆ ಅಪ್ಲೈ ಮಾಡ್ತಿದ್ರು. ನೀವು ಈ KCET ಹಾಗೆ NTA ದವರು ಅಪ್ಲಿಕೇಶನ್ ಕರೆದಾಗ ನೀಟ್ ಅಪ್ಲಿಕೇಶನ್ ಎರಡು ಅಪ್ಲಿಕೇಶನ್ ಹಾಕಬೇಕು. ಹಾಗಿದ್ರೆ KCET ಎಕ್ಸಾಮ್ ಬರಿಬೇಕಾ ನೀವು ಕೇಳೋದಾದ್ರೆ ಯಾವ ವಿದ್ಯಾರ್ಥಿಗಳು ಕೇವಲ MBBS BDS BA MS BHMS ಈ ರೀತಿ ಮೆಡಿಕಲ್ ಕೋರ್ಸಸ್ ಅಷ್ಟೇ ಮಾಡಬೇಕು ಅಂತಿದ್ದೀರಾ, ಎಂಜಿನಿಯರಿಂಗ್ ಇಷ್ಟ ಇಲ್ಲ, ನರ್ಸಿಂಗ್ ಇಷ್ಟ ಇಲ್ಲ, BSc ಅಗ್ರಿಕಲ್ಚರ್, ವೆಟರ್ನರಿ ಇದು ಯಾವುದು ಇಷ್ಟ ಇಲ್ಲ ನನಗೆ, ಕೇವಲ MBBS BDS ಆಯುಷ್ ಕೋರ್ಸ್ ಅಷ್ಟೇ ಇಷ್ಟ ಇದ್ರೆ ಅಂತ ವಿದ್ಯಾರ್ಥಿಗಳು ನೀಟ್ಗೆ ಅಪ್ಲೈ ಮಾಡ್ತೀರಾ. NTA ಅಪ್ಲಿಕೇಶನ್ ಕರೆದಾಗ ನೀಟ್ ಎಕ್ಸಾಮ್ ಅನ್ನು ಬರೀತೀರಾ. KCET ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ, KCET ಗೆ ಅಪ್ಲೈ ಮಾಡಿಟ್ಕೋತೀರಾ. ಹಾಗಂತ KCET ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ನೀವು KCET ಗೆ ಅಪ್ಲೈ ಮಾಡಿರ್ತೀರಾ, ಅದು ಕೌನ್ಸಿಲಿಂಗ್ಗೆ ಅಪ್ಲಿಕೇಶನ್ ಅಂತ ಅಂದ್ಕೋಬೇಡಿ. ಓಕೆ, ಸೊ KCET ಗೆ ಅಪ್ಲೈ ಮಾಡ್ತೀರಾ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನೀಟ್ ಎಕ್ಸಾಮ್ ಆಗುತ್ತೆ, ನೀಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ, ನೀಟ್ ರ್ಯಾಂಕಿಂಗ್ ಏನು ಅನೌನ್ಸ್ ಆಗುತ್ತೆ. ಅದಾದ ನಂತರ KCET ಅಪ್ಲಿಕೇಶನ್ ಏನಿದೆ ಈ KCET ಅಪ್ಲಿಕೇಶನ್ಗೆನೆ ನಿಮ್ಮ ನೀಟ್ ಡೀಟೇಲ್ಸ್ ಏನಿದೆ ಅದನ್ನ ಲಿಂಕ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಓಕೆನಾ? ಅಂದ್ರೆ ಈಗ KCET ರ್ಯಾಂಕ್ ಅನೌನ್ಸ್ ಆದ ನಂತರ ನಿಮ್ಮ ನೀಟ್ ರ್ಯಾಂಕ್ ಕೂಡ ಏನು ಅನೌನ್ಸ್ ಆಗುತ್ತೆ. ಆವಾಗ ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಿ, ಈಗ KCET ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಎಲ್ಲ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ನೀವು ದವರ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ತೀರಾ. ನಿಮ್ಮ KCET ಡೀಟೇಲ್ಸ್ ಏನಿದೆ ಅದ್ರ ಜೊತೆಗೆ ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಿದಾಗ ದವರು ಡೈರೆಕ್ಟ್ ಆಗಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್, ನಿಮ್ಮ ಮಾರ್ಕ್ಸ್ ಈ ರೀತಿ ಎಲ್ಲ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ NTA ಕಡೆಯಿಂದ. ಅದರ ನಂತರ ಮುಂದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಾರಲ್ವಾ, ಅದಕ್ಕೋಸ್ಕರ ನಿಮಗೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಸಿಗುತ್ತೆ. ಸೊ ಈ ರೀತಿ ಪ್ರೊಸೀಜರ್ ಮುಂದೆ ನಡೆಯುತ್ತೆ. ನಂತರ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ. ಅಂದ್ರೆ ಯಾವ್ಯಾವ ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ ಬರೆದಿದ್ದಾರೆ, KCET ಎಕ್ಸಾಮ್ ಕೂಡ ಬರೆದಿದ್ದಾರೆ ಅಂದ್ರೆ ಅವರ ಫಸ್ಟ್ ಪ್ರಯಾರಿಟಿ MBBS, ಅಕಸ್ಮಾತ್ MBBS ಸಿಗದೆ ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಈ ರೀತಿ ಇದ್ರೆ ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನೀಟ್ KCET ಎರಡು ಬರೆದಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನು ನಡೆಸ್ತಾರೆ. ಇದರಲ್ಲಿ ಎಂಜಿನಿಯರಿಂಗ್, ನರ್ಸಿಂಗ್, MBBS BDS ಆಯುಷ್, ನಂತರ ಅಗ್ರಿಕಲ್ಚರ್, ವೆಟರ್ನರಿ ಎಲ್ಲ ಕೋರ್ಸ್ಗಳಿಗೆ ಸೇರಿಸಿ ಒಂದೇ ಸಲ ಕೌನ್ಸಿಲಿಂಗ್ ಅನ್ನ ನಡೆಸಲಾಗುತ್ತೆ. ಈ ರೀತಿ ಪ್ರೊಸೀಜರ್ಸ್ ಮುಂದೆ ಇದಾವೆ. ಅದಕ್ಕೋಸ್ಕರನೇ ನೀವು ಕೇವಲ MBBS ಕೋರ್ಸ್ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರು ಕೂಡ ನೀಟ್ಗೆ ಅಪ್ಲೈ ಮಾಡೋದ್ರ ಜೊತೆಗೆ KCET ಕೂಡ ಅಪ್ಲೈ ಮಾಡಲೇಬೇಕು. ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಕ್ಲಿಯರ್ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೇನಾದ್ರು ಡೌಟ್ ಇದೆ, ಆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಬಗ್ಗೆ ನಿಮಗೆ ಅಂದ್ರೆ ನಿಮ್ಮ ಡೌಟ್ ಏನಿದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.